ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಐಫೋನಾ ಆಂಡ್ರಾಯ್ಡಾ? ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಸ್ಮಾರ್ಟ್ಫೋನ್ ಇದೆ. ಜೊತೆಗೆ ಆಪಲ್ನವ್ರದ್ದು ಐಫೋನ್ 16 Pro Max ಸ್ಮಾರ್ಟ್ಫೋನ್ ಸಹ ಇದೆ. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಕಂಪೇರ್ ಮಾಡ್ತೀನಿ. ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನನ್ನ ಹತ್ರ ಈ ಒಂದು ಐಫೋನ್ 16 Pro Max ಇರಲಿಲ್ಲ. ಸೊ ನಾನು ಮೊಬೈಲ್ ಪ್ಲಾನೆಟ್ ಕಿರಣ್ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಒಂದು ಫೋನ್ ಬೇಕು ಕಂಪ್ಯಾರಿಸನ್ ಮಾಡೋದು ಕಳಿಸಿ ಅಂತ. ಅಂತ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಎರಡೂ ಕೂಡ ತುಂಬ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡೂ ಕೂಡ ಗ್ರೇಡ್ 5 ಟೈಟೇನಿಯಂ ಫ್ರೇಮ್ನ ಜೊತೆಗೆ ನಮಗೆ ಸಿಗುತ್ತೆ. ಫ್ರಂಟ್ ಟು ಬ್ಯಾಕ್ ಎರಡೂ ಸಹ ಗ್ಲಾಸು, ಇದರಲ್ಲಿ ಸಿರಾಮಿಕ್ಕು, ಇದರಲ್ಲೂ ಕೂಡ ಆರ್ಮರ್ ಪ್ರೊಡಕ್ಷನ್ ಸಿಗ್ತಾ ಇದೆ. ಸೊ ಎರಡು ಕೂಡ ತುಂಬ ಸಾಲಿಡ್ ಅಂತೀನಿ ಆಯಿತಾ. ವೆಯ್ಟ್ ವೈಸ್ ನೋಡೋದಕ್ಕೆ ಹೋದರೆ ಸ್ಯಾಮ್ಸಂಗ್ ಸ್ವಲ್ಪ ಲೈಟ್ ವೆಯ್ಟ್ ಇದೆ ಆಯಿತಾ. ಕೇವಲ 218 ಗ್ರಾಮ್ ವೆಯ್ಟ್ ಇದ್ದರೆ ಆಪಲ್ಲು 227 ಗ್ರಾಮ್ ವೆಯ್ಟ್ ಇದೆ. ಥಿಕ್ನೆಸ್ಸಲ್ಲಿ ಎರಡು ಕೂಡ ತುಂಬ ಕ್ಲೋಸ್ ಇದ್ದಾವೆ ಆಯಿತಾ. ಸ್ಯಾಮ್ಸಂಗ್ ಸ್ವಲ್ಪ ತಿನ್ ಅಂತ ಹೇಳ್ತಾರೆ, 0.1 ಮಿಲಿಮೀಟರ್ ತಿನ್ನಷ್ಟೇ, ಅಂಥ ಮೇಜರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ ಇನ್ ಹ್ಯಾಂಡ್ ಫೀಲು. ಐಫೋನ್ ಕೂಡ ಚೆನ್ನಾಗಿದೆ, ಡಿಪೆಂಡ್ಸ್ ನಂಗೆ ಅನ್ನಿಸ್ದಂಗೆ. ಒಬ್ಬೊಬ್ರ ಕೈ ಒಂದೊಂಥರ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂಥರ ಅನ್ನಿಸ್ಬೋದು. ಈ ಎರಡರಲ್ಲೂ ಕೂಡ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಈ ಎರಡರಲ್ಲೂ ಯುನೀಕ್ ಏನಪ್ಪ ಅಂತ ಅಂದರೆ ನಮಗೆ ಐಫೋನಲ್ಲಿ ಡೆಡಿಕೇಟೆಡ್ ಮಲ್ಟಿ ಫಂಕ್ಷನಲ್ ಕ್ಯಾಮ್ರಾ ಶಟರ್ ಬಟನ್ ಸಿಗ್ತಾ ಇದೆ. ನಂಗೆ ಗೊತ್ತಿಲ್ಲ ಇದನ್ನು ಎಷ್ಟು ಜನ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಏನಕ್ಕೆ ಅಂದರೆ ನಾನು ಕೇಳ್ಪಟ್ಟಂಗೆ ಈ ಒಂದು ಮಲ್ಟಿ ಫಂಕ್ಷನಲ್ ಕ್ಯಾಮ್ರಾ ಬಟನ್ನ ತುಂಬ ಕಡಿಮೆ ಜನ ಯೂಸ್ ಮಾಡ್ತಾರಂತೆ ಆಯಿತಾ. ಪ್ರಿಫರ್ ಮಾಡಲ್ವಂತೆ, ಎಲ್ಲರೂ ಕೂಡ ಈ ಟಚ್ಚಲ್ಲಿ ಏನು ಶಟರ್ ಬರುತ್ತೋ ಅದನ್ನೇ ಯೂಸ್ ಮಾಡ್ತಾರಂತೆ. ಇನ್ನು ಈ ಸ್ಯಾಮ್ಸಂಗಲ್ಲಿ ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ ಇದರಲ್ಲಿರುವಂಥ ಸ್ಟೈಲಸ್ಸು ಎಸ್ ಪೆನ್ನು. ಸೊ ಈ ಸಲ ಎಸ್ ಪೆನ್ನಲ್ಲಿ ಬ್ಲೂಟೂತ್ ಫಂಕ್ಷನ್ನ ರಿಮೂವ್ ಮಾಡಿದ್ದಾರೆ. ಏರ್ ಗೆಸ್ಚರ್ಸ್ ಎಲ್ಲ ಕೆಲಸವನ್ನು ಮಾಡಲ್ಲ. ನಂಗೆ ಗೊತ್ತಿಲ್ಲ ಈ ಎಸ್ ಪೆನ್ನು ಕೂಡ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಸೊ ಎರಡರಲ್ಲೂ ಕೂಡ ಕೆಲವೊಂದು ಯುನೀಕ್ ಫೀಚರ್ಗಳಿದ್ದಾವೆ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಎರಡೂ ಕೂಡ ತುಂಬ ಈಕ್ವಲ್ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಎರಡೂ ಕೂಡ ತುಂಬ ಸಾಲಿಡ್ ಆಗಿದ್ದಾವೆ. ಒಂದು ವಿಷಯ, ಈ ಎರಡು ಫೋನ್ಗಳಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ಸಿದ್ದು, ಸ್ಯಾಮ್ಸಂಗಲ್ಲಿರುವಂಥ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ಐಫೋನಲ್ಲಿ ಇದ್ದಿದ್ರೆ ಮತ್ತು ಐಫೋನಲ್ಲಿರುವಂಥ ಆ್ಯಕ್ಷನ್ ಬಟನ್ನು ಸ್ಯಾಮ್ಸಂಗಲ್ಲಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ಸಿಮ್ ಸ್ಲಾಟಿಗೆ ಬಂತು ಅಂತ ಅಂದರೆ ಸ್ಯಾಮ್ಸಂಗಲ್ಲಿ 2 ನ್ಯಾನೋ ಸಿಮ್ ಸ್ಲಾಟ್ ಇದೆ, ಬಟ್ ಐಫೋನಲ್ಲಿ 1 ನ್ಯಾನೋ ಸಿಮ್ಮು, 1 ಇ ಸಿಮ್ಮನ್ನು ಹಾಕೋಬೋದು. ಸ್ಯಾಮ್ಸಂಗಲ್ಲಿ ಬೇಕು ಅಂದರೆ 2 ಫಿಸಿಕಲ್ ಸಿಮ್ ಇಲ್ಲ ಅಂದರೆ 2 ಇ ಸಿಮ್ಮನ್ನು ಬೇಕಾದರೂ ಹಾಕ್ಬೋದು. ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಡಿಸ್ಪ್ಲೇಗೆ ಬಂದರೆ ಈ ಎರಡೂ ಕೂಡ ತುಂಬ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇಗಳು. ಈ ಎರಡು ಕೂಡ 6.9 ಇಂಚಿನ ಡಿಸ್ಪ್ಲೇ ಆಯಿತಾ. ಸ್ಯಾಮ್ಸಂಗ್ನಲ್ಲಿ ಕ್ವಾಡ್ HD+ ರೆಸೊಲ್ಯೂಷನ್ ಸಿಗ್ತಾ ಇದೆ. ಐಫೋನಲ್ಲೂ ಕೂಡ ಒಂಥರ ಕ್ವಾಡ್ HD ರೆಸೊಲ್ಯೂಷನ್ನೇ, ಬಟ್ ಇದು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ. ಈ ಎರಡು ಪಿಕ್ಸೆಲ್ ಡೆನ್ಸಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಎರಡು ಕೂಡ LTPO 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇಗಳು. ಎರಡು ಕೂಡ ತುಂಬ ಬ್ರೈಟ್ ಆಗಿದೆ. ನನಗೆ ಗೇಮ್ ಚೇಂಜಿಂಗ್ ಅನಿಸಿದ್ದು ಈ ಸ್ಯಾಮ್ಸಂಗಲ್ಲಿರುವಂಥ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗನ್ನು ಹೊಂದಿರುವಂಥ ಡಿಸ್ಪ್ಲೇ. ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಿಸಿಲಲ್ಲಿ ಆ ರಿಫ್ಲೆಕ್ಷನ್ ಎಷ್ಟು ಕಡಿಮೆ ಇದೆ ಅಂತ ಅಂದರೆ ಈ ಒಂದು ಸ್ಯಾಮ್ಸಂಗ್ನಲ್ಲಿ, ಐಫೋನಲ್ಲಿ ಹೆವಿ ರಿಫ್ಲೆಕ್ಷನ್ಗಳು ಬಿಸಿಲಲ್ಲಿ ಹೊರಗಡೆ ನಮಗೆ ಕಾಣುತ್ತೆ. ಬಟ್ ಎರಡು ಕೂಡ ತುಂಬ ಬ್ರೈಟ್ ಆಗಿದೆ. ಕೆಲವೊಂದು ಟೈಮ್ ಈ ಸ್ಯಾಮ್ಸಂಗಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಬ್ರೈಟ್ ಇಲ್ವೇನೋ ಅನ್ನೋ ಒಂದು ಫೀಲ್ನ ಕೊಡಬಹುದು ಇಂಡೋರ್ನಲ್ಲಿ ಕೆಲವೊಂದು ಟೈಮ್ ಆಯಿತಾ. ಒಟ್ಟಿಗೆ ಎರಡು ಕೂಡ ಟಾಪ್ ನಾಚ್ ಬೆಂಕಿ ಡಿಸ್ಪ್ಲೇಗಳು ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಪರ್ಸ್ನಲಿ ನಾನು ಚೂಸ್ ಮಾಡೋದಾದರೆ ಈ ಸ್ಯಾಮ್ಸಂಗ್ ಡಿಸ್ಪ್ಲೇಯನ್ನು ಚೂಸ್ ಮಾಡ್ತೀನಿ. ಓನ್ಲಿ ಬಿಕಾಸ್ ಒಂದೇ ಒಂದು ರೀಸನ್ನು, ಇದರಲ್ಲಿರುವಂಥ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗೋಸ್ಕರ ಆಯಿತಾ. ಸಖತ್ತಾಗಿದೆ. ಈ ಒಂದು ಬಿಸಿಲಲ್ಲೂ ಕೂಡ ಹೆವಿ ಬ್ರೈಟ್ ಆಗುತ್ತೆ, ಇಂಡೋರ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ರಿಫ್ಲೆಕ್ಷನ್ಸ್ ಇಲ್ಲ ಅಂದರೆ ಆ ಡಿಸ್ಪ್ಲೇ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸೇ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಸಲ ಇದನ್ನು ಯೂಸ್ ಮಾಡಿ, ನಿಮ್ಗೆ ಆಪರ್ಚುನಿಟಿ ಸಿಕ್ಕರೆ ಎಲ್ಲಾದರೂ ಮಾಲ್ಗೆಲ್ಲಾದರೂ ಹೋದಾಗ ಡಿಸ್ಪ್ಲೇ ಇಟ್ಟಿರ್ತಾರಲ್ವ ಸ್ಯಾಮ್ಸಂಗ್ ಶೋರೂಮ್ನಲ್ಲಿ, ಅಲ್ಲೊಂದ್ಸಲ ಚೆಕ್ ಮಾಡಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ. ನಿಮ್ಮ ಫೋನ್ನ ಇದನ್ನು ಅಕ್ಕಪಕ್ಕ ಇಟ್ಕೊಂಬಿಟ್ಟು ಹಿಂದ್ಗಡೆ ಇರುವಂಥ ಲೈಟನ್ನು ರಿಫ್ಲೆಕ್ಟ್ ಮಾಡಿ ನೋಡಿ ಆಯಿತಾ, ಎಷ್ಟು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓವರಾಲ್ ನನಗಂತೂ ಈ ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಓನ್ಲಿ ರಿಫ್ಲೆಕ್ಷನ್ಗೋಸ್ಕರ ಆಯಿತಾ. ನಾನು ಚೂಸ್ ಮಾಡೋದಾದರೆ ಈ ಒಂದು ಸ್ಯಾಮ್ಸಂಗ್ ಡಿಸ್ಪ್ಲೇನ ಚೂಸ್ ಮಾಡ್ತೀನಿ. ಇನ್ನು ವೇರಿಯಂಟಿಗೆ ಬಂತು ಅಂದರೆ
ರ್ಯಾಮು ಸ್ಟೋರೇಜ್ ಎಲ್ಲಾದ್ರೂ ನಿಮ್ಗೆ ಇಷ್ಟ ಅಪ್ ಟು 1 TB ತನಕನೂ ಕೂಡ ಇದೆ ಆಯಿತಾ. ರ್ಯಾಮ್ ಟೈಪ್ ಬಂದ್ಬಿಟ್ಟು ಎರಡರಲ್ಲೂ ಕೂಡ LPDDR5X ರ್ಯಾಮ್. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಈ ಸ್ಯಾಮ್ಸಂಗ್ನಲ್ಲಿ UFS 4.0 ಮತ್ತು ಈ ಕಡೆ ಐಫೋನಲ್ಲಿ ಅವರು ಡಿಫ್ರೆಂಟ್ NVMe ಸ್ಟೋರೇಜನ್ನು ಯೂಸ್ ಮಾಡ್ತಾರೆ. ಅವರು ಒಂಥರ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಆಯಿತಾ. ಸೊ ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಆನ್ ಪೇಪರ್ ಸ್ಯಾಮ್ಸಂಗಲ್ಲಿರುವಂಥ ಸ್ಟೋರೇಜ್ ಸ್ವಲ್ಪ ಫಾಸ್ಟಾಗಿ ರೀಡ್ ರೈಟನ್ನು ಮಾಡುತ್ತೆ ಆಬ್ವಿಯಸ್ಲಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಎರಡೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಸ್ಯಾಮ್ಸಂಗ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇದ್ದರೆ ಐಫೋನಲ್ಲಿ ಆಪಲ್ ಅವ್ರದ್ದು ಬಯೋನಿಕ್ A18 Pro ಪ್ರೊಸೆಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. 122 ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ರೇಟಿಂಗನ್ನು ಕೊಡ್ತಾ ಇದೆ. 21,33,000 ರೇಟಿಂಗನ್ನು ಸ್ಯಾಮ್ಸಂಗ್ ಕೊಡ್ತಾ ಇದ್ದರೆ ಐಫೋನು ಕೇವಲ 16,82,000 ರೇಟಿಂಗನ್ನು ಕೊಡ್ತಾ ಇದೆ. ಹಂಗಂತ ಬೆಂಚ್ ಮಾರ್ಕ್ ಇದು ಕಡಿಮೆ ಬಂದಿದೆ ಅಂದ ತಕ್ಷಣ ಪವರ್ ಕಡಿಮೆ ಅಂತ ಅಲ್ಲ ಆಯಿತಾ. ಬೇರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ಪಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸ್ಯಾಮ್ಸಂಗ್ ರೇಟಿಂಗು ಕೂಡ ಸ್ವಲ್ಪ ಕಡಿಮೆನೇ ಆಯಿತಾ. ಬೇರೆ ಎಲೈಟ್ ಫೋನ್ಗಳು ಸುಮಾರು 28 ಲಕ್ಷ, 29 ಲಕ್ಷ, 30 ಲಕ್ಷ ರೇಟಿಂಗ್ ಎಲ್ಲ ಕೊಡ್ತವೆ. ಹಂಗಂತ ಇದು ಪವರ್ ಕಡಿಮೆ ಅಂತ ಅಲ್ಲ. ಬೆಂಚ್ ಮಾರ್ಕ್ ಕೆಲವೊಂದು ಟೈಮ್ ವೇರಿ ಆಗುತ್ತೆ. ಅದು ಡಿಫ್ರೆಂಟ್ ಆಸ್ಪೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯಿತಾ. ಇದರ ಜೊತೆಗೆ ನಾವು ಈ ಗೀಕ್ ಬೆಂಚನ್ನು ಕೂಡ ಚೆಕ್ ಮಾಡಿದ್ವು. ಸೊ ಗೀಕ್ ಬೆಂಚಲ್ಲಿ ನಮಗೆ ಸಿಂಗಲ್ ಕೋರ್ನಲ್ಲಿ ಐಫೋನ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು. ರೇಟಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 3,440 ಪಾಯಿಂಟ್ಸು ನಮಗೆ ಐಫೋನಲ್ಲಿ ಸಿಕ್ತು. ಸ್ಯಾಮ್ಸಂಗಲ್ಲಿ 2,859 ಪಾಯಿಂಟ್ ಸಿಕ್ತು. ಮಲ್ಟಿ ಕೋರ್ ಪರ್ಫಾರ್ಮೆನ್ಸ್ನಲ್ಲಿ ಸ್ಯಾಮ್ಸಂಗು ಸ್ವಲ್ಪ ಬೆಟರ್ ಇದೆ. ಸೊ ನಮಗೆ 9,369 ಪಾಯಿಂಟ್ಸು ನಮಗೆ ಸ್ಯಾಮ್ಸಂಗಲ್ಲಿ ಸಿಕ್ತು. ಐಫೋನಲ್ಲಿ 8,500 ಪಾಯಿಂಟ್ ಸಿಕ್ತು ಮಲ್ಟಿ ಕೋರಲ್ಲಿ. ಸೊ ಮಲ್ಟಿ ಕೋರಲ್ಲಿ ಸ್ಯಾಮ್ಸಂಗ್ ಬೆಟರ್ ಇದೆ. ಇನ್ನು GPU ಪರ್ಫಾರ್ಮೆನ್ಸ್ನಲ್ಲಿ ಮತ್ತೊಮ್ಮೆ ಐಫೋನ್ ಬೆಟರ್ ಇದೆ. GPUನಲ್ಲಿ 33,098 ಪಾಯಿಂಟು ಐಫೋನು, ಸ್ಯಾಮ್ಸಂಗು ಕೇವಲ 18,000 ಚಿಲ್ಲರೆ ಪಾಯಿಂಟನ್ನು ಕೊಡ್ತು. ಓವರಾಲ್ ಪರ್ಫಾರ್ಮೆನ್ಸು ನಿಮಗೆ ಈ ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಆಗಲ್ಲ ಆಯಿತಾ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ನಾವು. BGMIನಲ್ಲಿ ನಮಗೆ 120 FPS ಸಪೋರ್ಟು ಆಲ್ರೆಡಿ ಐಫೋನಿಗೆ ಬಂದಿದೆ. ನೆಕ್ಸ್ಟು ಇದಕ್ಕೂ ಕೂಡ ಅಪ್ಡೇಟ್ ಬರುತ್ತೆ. ಬಟ್ ಸದ್ಯಕ್ಕೆ ಬರೀ 90 FPS ಸಪೋರ್ಟ್ ಇದೆ. ಬೇರೆ ಗೇಮ್ಗಳೆಲ್ಲ ಕೆಲವೊಂದು 120 FPS ಸಪೋರ್ಟ್ ಮಾಡುತ್ತೆ. ಪರ್ಫಾರ್ಮೆನ್ಸ್ನಲ್ಲಿ ಆನ್ ಪೇಪರ್ ಎರಡು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಮೆಜಾರಿಟಿ ಜನಕ್ಕೆ ಈ ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಗೊತ್ತಾಗಲ್ಲ. ಎರಡು ಕೂಡ ಸಖತ್ ಪವರ್ಫುಲ್ ಆಗಿರುವಂಥ ಟಾಪ್ ನಾಚ್ ಪ್ರೊಸೆಸರ್ಗಳು. ತಲೆ ಕೆಡಿಸ್ಕೊಬೇಡಿ, ಈ ಎರಡರಲ್ಲಿ ನೀವು ಯಾವುದನ್ನು ತೊಗೊಂಡ್ರೂ ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಆಪ್ಟಿಮೈಸೇಷನ್ ಅನ್ನುವಂಥದ್ದು ಒಂದು ಡಿಫ್ರೆಂಟ್ ಟಾಪಿಕ್ಕು ಆಯಿತಾ. ಐಫೋನಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿರ್ಬೋದು, ಇದರಲ್ಲಿ ಆಗದೇ ಇರಬಹುದು ಆಯಿತಾ. ಒಟ್ಟಿನಲ್ಲಿ ಆನ್ ಪೇಪರ್ ಪರ್ಫಾರ್ಮೆನ್ಸ್ ಎರಡು ಕೂಡ ಸೂಪರ್ ಆಗಿದೆ. ಇನ್ನು ಡೈರೆಕ್ಟಾಗಿ ಈ ಎರಡು ಫೋನ್ಗಳ ಕ್ಯಾಮರಾ ಕಂಪ್ಯಾರಿಸನ್ ಮಾಡೋಣ. ಇದೊಂದು ರೀತಿ ಡೀಲ್ ಬ್ರೇಕರ್ ಅಂತ ಅನ್ಬೋದು. ತುಂಬ ಜನ ಕ್ಯಾಮ್ರಾಗೋಸ್ಕರನೇ ಈ ಎರಡರಲ್ಲಿ ಯಾವ್ದಾರ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಮೇನ್ ಸೆನ್ಸಾರಿಗೆ ಬಂತು ಅಂದರೆ ಆಪಲ್ನಲ್ಲಿ 48 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮೇನ್ ಕ್ಯಾಮ್ರಾ. ಈ ಕಡೆ ಸ್ಯಾಮ್ಸಂಗ್ ಬಂತು ಅಂದರೆ 200 ಮೆಗಾಪಿಕ್ಸೆಲ್ನ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ. ತಲೆ ಕೆಡ್ಸ್ಕೊಬೇಡಿ, ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂದ ತಕ್ಷಣ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ಅಲ್ಲ ಆಯಿತಾ. ಈ ಎರಡು ಫೋನ್ಗಳ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿಯನ್ನು ಕೊಡುತ್ತೆ. ನಾವು ಲೋ ಲೈಟಲ್ಲೂ ಕೂಡ ಟೆಸ್ಟ್ ಮಾಡಿದ್ವು, ಡೇ ಲೈಟಲ್ಲೂ ಕೂಡ ಟೆಸ್ಟ್ ಮಾಡಿದ್ವು. ಎರಡೂ ಕೂಡ ತುಂಬ ಒಳ್ಳೆಯ. ಕಲರ್ಸ್ ಸ್ವಲ್ಪ ನಿಮಗೆ ಕಲರ್ ಸೈನ್ಸಲ್ಲಿ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಕೆಲವೊಂದು ಟೈಮ್ ಸ್ಯಾಮ್ಸಂಗ್ ಸ್ವಲ್ಪ ಕಲರ್ನ ಪಾಪ್ ಮಾಡಿದೆ ಅನ್ನಿಸ್ಬೋದು, ಕೆಲವೊಂದು ಟೈಮ್ ಐಫೋನ್ ಸ್ವಲ್ಪ ನ್ಯಾಚುರಲ್ ಆಗಿದೆ ಅನ್ನಿಸ್ಬೋದು, ಕೆಲವೊಂದು ಟೈಮ್ ಅದು ಸ್ವಲ್ಪ ಪಾಪ್ ಆಗಿದೆ ಅಂತ ಅನ್ನಿಸ್ಬೋದು. ಎರಡೂ ಕೂಡ ತುಂಬ ಒಳ್ಳೆಯ ಔಟ್ಪುಟ್ಟನ್ನು ಕೊಡುತ್ತೆ. ನಾನು ಪಿಕ್ಸೆಲ್ ಪೀಪ್ ಮಾಡಿದಾಗ ನನಗನ್ಸಿದ್ದೇನಪ್ಪ ಅಂತ ಅಂದರೆ ಎಡ್ಜಸ್ಗಳಲ್ಲಿ ಸ್ಯಾಮ್ಸಂಗ್ ಸ್ವಲ್ಪ ಗ್ರೇನಿ ಆಗಿದೆ ಅಂತ ಅನ್ನಿಸ್ತು. ಆಪಲ್ನಲ್ಲಿ ಆಲ್ ಅರೌಂಡ್ ಎಲ್ಲ ಕಡೆ ತುಂಬ ಒಳ್ಳೆ ಕ್ಲಾರಿಟಿಯ ಔಟ್ಪುಟ್ ಈ ಮೈನ್ ಸೆನ್ಸಾರ್ನಲ್ಲಿ ಸಿಗ್ತಾ ಇದೆ ಅಂತ ಅನ್ನಿಸ್ತು ಆಯಿತಾ. ಓವರಾಲ್ ನೀವು ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಎರಡು ಕೂಡ ತುಂಬ ಒಳ್ಳೆಯ ಔಟ್ಪುಟ್ಟನ್ನು ನೀಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಪೋರ್ಟ್ರೇಟ್ ಕ್ಯಾಮ್ರಾಗೆ ಬಂತು ಅಂದರೆ ಆಪಲ್ನಲ್ಲಿ ಒಂದೇ ಒಂದು 12 MP 5X ಆಪ್ಟಿಕಲ್ ಝೂಮ್ ಮಾಡುವಂಥ ಪೋರ್ಟ್ರೇಟ್ ಕ್ಯಾಮ್ರಾ ಇದೆ. ಸ್ಯಾಮ್ಸಂಗ್ನಲ್ಲಿ 2 ಪೋರ್ಟ್ರೇಟ್ ಕ್ಯಾಮ್ರಾಗಳಿದಾವೆ ಆಯಿತಾ. ಸೊ ಒಂದು 10 ಮೆಗಾಪಿಕ್ಸೆಲಿಂದು 3X ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ, ಮತ್ತು ಇನ್ನೊಂದು 50 ಮೆಗಾಪಿಕ್ಸೆಲಿಂದು 5X ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ. ಎರಡರ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿದೆ. ನಾವು 25X 100X ಝೂಮೆಲ್ಲ ಮಾಡಿದಾಗ ಸ್ಯಾಮ್ಸಂಗ್ನಲ್ಲಿ ಕ್ವಾಲಿಟಿ ತುಂಬ ಬೆಟರ್ ಇದೆ. ತುಂಬ ದೂರದ ಆಬ್ಜೆಕ್ಟನ್ನು ನಾವು ಝೂಮ್ ಮಾಡಿದಾಗ ಸ್ಯಾಮ್ಸಂಗ್ ತುಂಬ ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ ಐಫೋನಿಗೆ ಕಂಪೇರ್ ಮಾಡಿಕೊಂಡಾಗ. ಇನ್ನು ಪೋರ್ಟ್ರೇಟ್ ಶಾಟ್ಸು, ಹ್ಯೂಮನ್ನಿಂದು ಅಂದರೆ ಮನುಷ್ಯರದು ನಾವು ಪೋರ್ಟ್ರೇಟ್ ಶಾಟ್ಸನ್ನು ತೆಗೆದಾಗ ಎರಡೂ ಕೂಡ
ತುಂಬ ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಪರ್ಸ್ನಲಿ ನನಗೆ ಸ್ಯಾಮ್ಸಂಗಿಂದು ಪೋರ್ಟ್ರೇಟ್ ಶಾಟ್ಸು ಬೆಟರ್, ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಬೊಕೆ ಕೂಡ ತುಂಬ ಚೆನ್ನಾಗಿದೆ. ಎಡ್ಜ್ ಡಿಟೆಕ್ಷನ್ ಕೂಡ ಸ್ಯಾಮ್ಸಂಗಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಎರಡೂ ಕೂಡ ಚೆನ್ನಾಗಿದೆ, ಬಟ್ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಮತ್ತು ನಾರ್ಮಲ್ 3x 5x ಝೂಮ್ ಮಾಡಿದಾಗ ಕ್ವಾಲಿಟಿಯಲ್ಲಿ ನನಗೆ ಸ್ಯಾಮ್ಸಂಗ್ ಮಚ್ ಬೆಟರ್ ಇದೆ ಅಂತೀನಿ, ಆಯಿತಾ. ಸೊ ಈ ಪೋರ್ಟ್ರೇಟಲ್ಲಿ ನಾನು ಯಾವುದೇ ಡೌಟ್ ಇಲ್ಲದೆ ಸ್ಯಾಮ್ಸಂಗ್ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು. ನಿಮ್ಮ ಕೆಲವು ಜನಕ್ಕೆ ಒಪಿನಿಯನ್ ಚೇಂಜ್ ಆಗ್ಬೋದು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಅದು ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕೆಲವ್ರಿಗೆ ಕಲರ್ಸು ಎರಡರಲ್ಲೂ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಬಟ್ ನಾವು ಡೀಟೇಲ್ ಪಿಕ್ಸೆಲ್ ಝೂಮ್ ಮಾಡಿಬಿಟ್ಟು ಫುಲ್ ಝೂಮ್ ಮಾಡಿ ಪಿಕ್ಸೆಲ್ ಪೀಪಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಡೀಟೇಲ್ಸು ಇದರಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ. ನೋಡಿ, ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಹೆಂಗಪ್ಪ ಅಂದರೆ ನಮಗೆ 3XL ಬೇಕಾದರೂ ನಾವು ಪೋರ್ಟ್ರೇಟ್ ಶಾಟ್ಸನ್ನು ತೆಗಿಬೋದು, 5XL ಬೇಕಾದ್ರೆ ತೆಗಿಬೋದು. ಎರಡು ಆಪ್ಷನ್ ಇದೆ. ಲಾಂಗ್ ಒಂದು ಝೂಮ್ ಮಾಡ್ತೀರಾ, ತುಂಬ ದೂರದ ಝೂಮ್ ಮಾಡ್ತೀರಾ ಅಂದರೆ 5x ತುಂಬ ಚೆನ್ನಾಗಿರುತ್ತೆ. ಅಥವಾ ಹತ್ರದಲ್ಲೇ ಕೆಲವೊಬ್ರದ್ದು ಪೋರ್ಟ್ರೇಟ್ ತೆಗಿಬೇಕು ಅಂದರೆ 3x ಮಚ್ ಬೆಟರ್ ಇರುತ್ತೆ. ಸೊ ಫ್ಲೆಕ್ಸಿಬಲಾಗಿ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಆ ರೀತಿ ಅಲ್ಲ. ಅಪ್ ಟು 3x ತನಕ ಕೂಡ ಮೇನ್ ಸೆನ್ಸಾರ್ನೇ ಝೂಮ್ ಮಾಡುತ್ತೆ. ಅಪ್ ಟು 5x ತನಕ ಮೇನ್ ಸೆನ್ಸಾರ್ನ ಝೂಮ್ ಮಾಡುತ್ತೆ. ಆಮೇಲೆ 5x ಆದಮೇಲೆ ನಿಮಗೆ ಆ ಒಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಏನಿದೆ ಟೆಲಿಫೋಟೋ ಅದು ಸ್ವಿಚ್ ಆಗುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ, ಆಯಿತಾ. ಉಳಿದಿದ್ದೆಲ್ಲ ಡಿಜಿಟಲಿ ಝೂಮ್ ಮಾಡ್ತಾ ಇರುತ್ತೆ ಅದು. ಸೊ ಆ ವಿಷಯ ನಾವು ತಲೆ ಇಟ್ಕೋಬೇಕಾಗುತ್ತೆ. ಇನ್ನು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸಿಗೆ ಬಂತು ಅಂದರೆ ಆಪಲ್ನಲ್ಲಿ 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, ಈ ಕಡೆ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ನಾನು ಕಂಪೇರ್ ಮಾಡ್ದಂಗೆ ನನಗೆ ಸ್ಯಾಮ್ಸಂಗ್ ಡೀಟೇಲ್ಸಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನೋದು. ಎರಡು ಕೂಡ ತುಂಬ ಸಿಮಿಲರ್ ಇದೆ. ಎರಡು ಕೂಡ ತುಂಬ ಸಿಮಿಲರ್ ವೈಡ್ ನಮಗೆ ಸಿಗುತ್ತೆ. ಬಟ್ ಕ್ವಾಲಿಟಿಯಲ್ಲಿ ಪಿಕ್ಸೆಲ್ ಪೀಪ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬೆಟರ್ ಸ್ಯಾಮ್ಸಂಗ್ ಇರುತ್ತೆ. ಮೆಜಾರಿಟಿ ಜನಕ್ಕೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ನಮ್ಮ ಕಂಪ್ಯಾರಿಸನ್ಲು ಕೂಡ ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದನ್ನು ಝೂಮ್ ಮಾಡಿದ್ರೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನೋಡಿ, ಮೇನ್ ಸೆನ್ಸಾರು ಎರಡು ಸಿಮಿಲರ್ ಇದೆ. ಮೋಸ್ಟ್ಲಿ ಆಪಲ್ ಎಡ್ಜಸ್ಸಲ್ಲಿ ಬೆಟರ್ ಅನಿಸುತ್ತೆ. ಪೆರಿಸ್ಕೋಪಿಕ್ ಆಪ್ಟಿಕಲ್ ಝೂಮ್ ಮಾಡುವಂಥ ಎರಡೂ ಸೆನ್ಸರ್ಗಳು ಕೂಡ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ವೈಡ್ ಆ್ಯಂಗಲ್ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ಸೊ ರೇರ್ ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ಒಂದು ಸಣ್ಣ ಪಾಯಿಂಟನ್ನು ಸ್ಯಾಮ್ಸಂಗ್ ಪಡ್ಕೊಳ್ಳುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನನಗೆ ಪರ್ಸ್ನಲಿ ಈ ಐಫೋನ್ಲಿರುವಂಥ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ವೈಡ್ ಆಗಿದೆ ಅಂತ ಅನ್ನಿಸ್ತು ಸ್ಯಾಮ್ಸಂಗ್ ಕಂಪೇರ್ ಮಾಡಿಕೊಂಡ್ರೆ. ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ಇದು ಒಪಿನಿಯನ್ ಮೇಲೆ ಡಿಪೆಂಡ್. ಕೆಲವು ಜನಕ್ಕೆ ಐಫೋನ್ ಸೆಲ್ಫಿ ಕ್ಯಾಮ್ರಾ ಸ್ವಲ್ಪನೂ ಇಷ್ಟ ಆಗಲ್ಲ. ಏನಕ್ಕೆ ಅಂದರೆ ನೀವು ಹೆಂಗಿದ್ರು ಹಂಗೆ ತೋರಿಸುತ್ತೆ. ಮುಖದಲ್ಲಿ ಮಾರ್ಕಿದ್ರೆ ಅದು ಇನ್ನೂ ಸ್ವಲ್ಪ ಪಾಪ್ ಮಾಡೋದು, ಇನ್ನೂ ಸ್ವಲ್ಪ ಜಾಸ್ತಿ ಕಾಣೋ ರೀತಿ ಮಾಡುತ್ತೆ, ಆಯಿತಾ. ಕೆಲವು ಜನ ಹೇಳೋದನ್ನು ಕೇಳಿದ್ದೀನಿ ನಾನು. ಸೊ ತುಂಬ ಜನರಿಗೆ ಈ ಐಫೋನ ಸೆಲ್ಫಿ ಕ್ಯಾಮ್ರಾ ಇಷ್ಟ ಆಗಲ್ಲ. ಡೀಟೇಲ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ಯಾಮ್ಸಂಗ್ನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಂಗೆ ವಿತ್ ಡೀಟೇಲ್ಸ್ ಬರುತ್ತೆ. ಒಟ್ಟಿನಲ್ಲಿ ನನಗೆ ಈ ಐಫೋನು ಸ್ವಲ್ಪ ವೈಡ್ ಆಗಿದೆ. ತುಂಬ ಜಾಸ್ತಿ ಜನ ತಕ್ಕೋತಿರ್ಬೇಕಾದ್ರೆ ಎಲ್ಲರೂ ಇಡಿಸ್ತಾರೆ, ಆಯಿತಾ. ಎಲ್ಲರೂ ಸೇರಿಸಿ ನಾವು ಇದರೊಳಗೆ ತಕ್ಕೋಬೋದು ಅಂತ ನನಗೆ ಅನ್ನಿಸ್ತು. ಕ್ವಾಲಿಟಿ ತುಂಬ ಸಿಮಿಲರ್ ಇದೆ ಎರಡೂ ಕೂಡ. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ನನಗೆ ಪರ್ಸ್ನಲಿ ಈ ಐಫೋನಲ್ಲಿ ಶೂಟ್ ಆಗುವಂಥ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನೀವೇನಾದರೂ ಒಂದು ವೀಡಿಯೋಗೋಸ್ಕರ ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಐಫೋನ್ ಮಚ್ ಬೆಟರ್ ಇದೆ, ಆಯಿತಾ. ಅದರ ಎರಡರಲ್ಲೂ ಲಾಗ್ ಮೋಡ್ ಇದೆ. ನನಗೆ ಲಾಗ್ ಮೋಡಲ್ಲೂ ಕೂಡ ಐಫೋನ್ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಈ ವರ್ಷ ಸ್ಯಾಮ್ಸಂಗಲ್ಲಿ ಮೊದಲನೇ ಟೈಮ್ ಅವ್ರದ್ದು ಸ್ಯಾಮ್ಸಂಗ್ ಲಾಗ್ ಫೀಚರ್ನ ತಗೊಂಬಂದಿದ್ದಾರೆ. ಒಟ್ಟಿನಲ್ಲಿ ಲಾಗ್ ಮೋಡು ಕೂಡ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಕ್ವಾಲಿಟಿ ಔಟ್ಪುಟ್ಟು ಸ್ವಲ್ಪ ಲೈಟ್ ಕಡಿಮೆ ಇರೋ ಟೈಮಲ್ಲೂ ಕೂಡ ಈ ಐಫೋನು ತುಂಬ ಒಳ್ಳೆಯ ಔಟ್ಪುಟ್ಟನ್ನು ಕೊಡುತ್ತೆ, ಆಯಿತಾ. ನಿಮ್ಗೆ ಗ್ರೇನ್ಸ್ಗಳು ಕಾಣಲ್ಲ ನಿಮಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ರೂ ಕೂಡ. ಬಟ್ ಸ್ಯಾಮ್ಸಂಗಲ್ಲಿ ಕೆಲವೊಂದು ಟೈಮ್ ಲೈಟಿಂಗ್ ಸ್ವಲ್ಪ ಕಡಿಮೆ ಇತ್ತು ಅಂದಾಗ ಒಂದು ಗ್ರೇನ್ ಫೀಲ್ ಆಗಬಹುದು, ಆಯಿತಾ. ಸ್ಟೆಬಿಲಿಟಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಸ್ಯಾಮ್ಸಂಗ್ ಟಾಪ್ ನಾಚ್ ಅಂತೀನಿ, ಆಯಿತಾ. ಕ್ವಾಲಿಟಿಯಲ್ಲಿ ಇದು ಸೂಪರ್ ಆಗಿದೆ ಐಫೋನು. ಸ್ಟೆಬಿಲಿಟಿ ನೀವು ಮೂವ್ಮೆಂಟ್ ಮಾಡ್ಕೊಂಡು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಟೇಬಲ್ ಔಟ್ಪುಟ್ಟು ನಮಗೆ ಸ್ಯಾಮ್ಸಂಗಲ್ಲಿ ಬರ್ತಾಯಿದೆ. ನಾನು ಪರ್ಸ್ನಲಿ ವೀಡಿಯೋಗೋಸ್ಕರ ಒಂದು ಫೋನ್ನ ಚೂಸ್ ಮಾಡಬೇಕು ಅಂದರೆ ಐಫೋನ್ ಚೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಔಟ್ ಆಫ್ ದ ಫೋನು ಡೈರೆಕ್ಟಾಗಿ ವೀಡಿಯೋ ಎಡಿಟ್ ಮಾಡ್ಬೋದು. ಆ ರೀತಿ ಒಳ್ಳೆಯ ಔಟ್ಪುಟ್ಟನ್ನು ಕೊಡುತ್ತೆ ನನಗೆ. ಆಮೇಲೆ ನಾನು ಸ್ಟೇಬಲ್ ಮಾಡ್ಕೋಬೇಕು ಅಂತಾಗಲಿ ಅಥವಾ ಕಲರ್ ಕರೆಕ್ಷನ್ ಮಾಡ್ಕೋಬೇಕು ಅಂತಾಗಲಿ ಅನಿಸಲ್ಲ ಈ ಫೋನಲ್ಲಿ. ಸ್ಯಾಮ್ಸಂಗ್ನಲ್ಲಿ ಸ್ವಲ್ಪ ಕಲರ್ ಕರೆಕ್ಷನ್ ಬೇಕಾಗಬಹುದೇನೋ, ಆಯಿತಾ. ಡಿಪೆಂಡ್ಸು ಒಬ್ಬೊಬ್ಬರ ಮೇಲೆ. ಒಬ್ಬೊಬ್ಬರು ವಿಜುವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಪರ್ಸ್ನಲಿ ವೀಡಿಯೋಗೋಸ್ಕರ ಕ್ಯಾಮ್ರಾ ತೊಗೋಬೇಕು ಅಂದರೆ ಐಫೋನ್ ಚೂಸ್ ಮಾಡ್ತೀನಿ. ಫೋಟೋಗೋಸ್ಕರ ಸ್ಯಾಮ್ಸಂಗನ್ನು ಚೂಸ್ ಮಾಡ್ತೀನಿ. ಬಟ್ ಈ ಎರಡೂ ಕೂಡ ತುಂಬ ಒಳ್ಳೆಯ ಔಟ್ಪುಟ್ಟನ್ನು ಕೊಡ್ತವೆ, ತಲೆ ಕೆಡಿಸ್ಕೋಬೇಡಿ. ಸೊ ನಿಮ್ಮ ಪ್ರಿಯಾರಿಟಿ ನೋಡಿಕೊಂಡು ನಿಮಗೆ ಯಾವುದು ಇಂಪಾರ್ಟೆಂಟು ಅದನ್ನು ತಲೆಹಿಡ್ಕೊಂಡು ನೋಡಿಕೊಂಡು ನೀವು ನಿಮಗೆ ಕ್ಯಾಮ್ರಾ ಇಂಪಾರ್ಟೆಂಟಾ ವಿಡಿಯೋಗ್ರಫಿ ಇಂಪಾರ್ಟೆಂಟಾ ತಲೆಹಿಡ್ಕೊಂಡು ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದು.
ಈ ಐಫೋನು ಫ್ರಂಟು ಮತ್ತು ಬ್ಯಾಕು 4K 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದು 8K 30 FPS ಸಹ ಇದೆ. ಬೇಕು ಅಂದರೆ 4K 120 ಕೂಡ ಶೂಟ್ ಮಾಡ್ಬೋದು ನೀವು. ಆಪ್ಷನ್ನು ನಮಗೆ ಲಾಗ್ ಮಾಡಲ್ ಸಿಗುತ್ತೆ. ಸೊ ಕ್ಯಾಮ್ರಾ ಎರಡು ಕೂಡ ತುಂಬ ಚೆನ್ನಾಗಿದೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಇದು ಪ್ಯೂರ್ಲಿ ನನ್ನ ಒಪಿನಿಯನ್ನು, ಇದು ಬೇರೆಯವರಿಗೆ ಚೇಂಜ್ ಆಗಬಹುದು. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಫೇಸ್ ಅನ್ಲಾಕ್ ಇದೆ. ನಮಗೆ ಇದರಲ್ಲಿ ಫೇಸ್ ಅನ್ಲಾಕ್ ಜೊತೆಗೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾಯಿದೆ. ನಾಕ್ ಸೆಕ್ಯೂರಿಟಿ ಇದೆ. ಇದು ಕೂಡ ತುಂಬ ಸೆಕ್ಯೂರ್ ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಯಾವ ಫೋನು ಕೂಡ ಸೆಕ್ಯೂರ್ ಅಲ್ಲ ಆಯಿತಾ, ತಲೆ ಕೆಡ್ಸ್ಕೊಬೇಡಿ. ಹ್ಯಾಕರ್ಸ್ಗಳು ಎಂಥ ಫೋನ್ ಇದ್ರೂ ಕೂಡ ಹ್ಯಾಕ್ ಮಾಡಿ ಬಿಸಾಕ್ತಾ ಇರ್ತಾರೆ. ಎರಡರಲ್ಲೂ ಕೂಡ ವೈಡ್ ವೈನ್ L1 ಸೆಕ್ಯೂರಿಟಿ ಸಿಗ್ತಾರೆ. OS ಬಂತು ಅಂದರೆ ಮೊನ್ನೆ ಈ OS ಕಂಪ್ಯಾರಿಸನ್ನ ಸಹ ಮಾಡಿದ್ದೆ. ಸೊ ನನಗೆ ಪರ್ಸ್ನಲಿ ಈ One UI 7 ಅಪ್ಡೇಟ್ ಬಂದ ಮೇಲೆ ಬೆಂಕಿದೆ ಗುರು ಫೋನು. ಇದು ಎಷ್ಟು ಸ್ಟೇಬಲ್ ಇದೆ, ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ ಈವನ್ ಐಫೋನ್ ನನಗೆ ನಾನು ಎರಡನ್ನೂ ಯೂಸ್ ಮಾಡಿದ್ದೀನಿ. ಐಫೋನ್ ಯೂಸ್ ಮಾಡ್ತಾ ನನಗೆ ಪರ್ಸ್ನಲಿ UI ಬೋರ್ ಹಿಡ್ದೋಗ್ತಾ ಇದೆ ಆಯಿತಾ. ಬೋರ್ ಹಿಡಿಯುತ್ತೆ. ತುಂಬ ಜಾಸ್ತಿ ಜನ ಯೂಸ್ ಮಾಡೋದಕ್ಕಾಗಲ್ಲ ನನಗೆ. ಏನು ಬರೀ ಅದೇ ಸ್ಕ್ರೀನು ಅದೇ ಇದು, ಏನು ತುಂಬ ಜಾಸ್ತಿ ಕಸ್ಟಮೈಸೇಷನ್ ಇಲ್ಲ ಅನ್ನೋ ಒಂದು ಫೀಲ್ನ ಕೊಡುತ್ತೆ ನನಗೆ. ಮತ್ತು ಸ್ಯಾಮ್ಸಂಗ್ ಅವರು 7 ವರ್ಷ OS ಅಪ್ಡೇಟು, 7 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ನಂಗೆ ಅನ್ನಿಸ್ದಂಗೆ ಇತ್ತೀಚೆಗೆ ಆಪಲ್ನವರು 5-6 ವರ್ಷ ಮಾತ್ರ ಕೊಡ್ತಾ ಇರೋದು, ಅದಕ್ಕಿಂತ ಜಾಸ್ತಿನೇ ಇವ್ರು ಕೊಡ್ತಾ ಇದ್ದಾರೆ. ಸೊ ನೋಡಿ, ನಿಮಗೆ ಐಫೋನ್ ಕ್ರೇಜ್ ಇದೆಯಾ, iOS ಇಷ್ಟನಾ, ಇದನ್ನು ಚೂಸ್ ಮಾಡ್ಬೋದು. ಎರಡು ಕೂಡ ತುಂಬ ಸ್ಮೂತಾಗಿದೆ, ಎರಡು ಕೂಡ ತುಂಬ ಸ್ಟೇಬಲ್ ಇದೆ, ಎರಡು ಕೂಡ ತುಂಬ ಒಳ್ಳೆಯ ಆಪ್ಟಿಮೈಸೇಷನ್ನ ಹೊಂದಿರುವಂಥ OSಗಳು. ಮತ್ತು ಈ ಆಪಲ್ನಲ್ಲಿ ಡೈನಮಿಕ್ ಐಲ್ಯಾಂಡ್ ಯಾವ ರೀತಿ ಇದೆ ಅದೇ ರೀತಿ ನೌ ಬಾರ್ ಅಂತ ಸ್ಯಾಮ್ಸಂಗ್ ಅವ್ರದ್ದು ಲಾಕ್ ಸ್ಕ್ರೀನಲ್ಲಿ ತೊಗೊಂಬಂದಿದ್ದಾರೆ ಆಯಿತಾ. ಸೊ ಒಂದು ರೀತಿ ಆಪಲ್ನೇ ಡೈರೆಕ್ಟಾಗಿ ಕಾಪಿ ಮಾಡ್ದಂಗಿದೆ ನೌ ಬಾರ್ ಅಂತ. ಸೊ ಅಂದರೆ ಸೇಮ್ ಈಗ ಸಾಂಗೆಲ್ಲ ಪ್ಲೇ ಆಗ್ತಿರ್ಬೇಕಾದ್ರೆ ಅದನ್ನೆಲ್ಲ ಲಾಕ್ ಸ್ಕ್ರೀನೆಲ್ಲ ತೋರಿಸುತ್ತೆ. ಸೊ ಅದೇನು ತುಂಬ ದೊಡ್ಡ ಯುನೀಕ್ ಫೀಚರ್ ಅಂತ ಅನಿಸಲ್ಲ. ಇನ್ನು AI ಫೀಚರಿಗೆ ಬಂತು ಅಂದರೆ ಈಸಿಯಾಗಿ ಸ್ಯಾಮ್ಸಂಗ್ ವಿನ್ ಆಗುತ್ತೆ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಆಪಲ್ ಐಫೋನಿಗೆ ನಮ್ಮ ದೇಶದಲ್ಲಿ ಅಫಿಷಿಯಲ್ ಆಗಿ ಬಂದೇ ಇಲ್ಲ, ಏನು AI ಅಪ್ಡೇಟ್ಸು ಬಂದೇ ಇಲ್ಲ. ಸೊ ಈಗ ನಾವು ಯೂಸ್ ಮಾಡಬೇಕು ಅಂದರೆ ಸೆಟ್ಟಿಂಗ್ ಹೋಗ್ಬಿಟ್ಟು ರೀಜಿಯನ್ನು, ಲ್ಯಾಂಗ್ವೇಜು ಎಲ್ಲದನ್ನು ಚೇಂಜ್ ಮಾಡಿ ಈ ಆಪಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ದೇಶಕ್ಕೆ ಏಪ್ರಿಲಿಗೇನೋ ಬರುತ್ತಂತೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನೀವು ಸ್ಟಿಲ್ ಯೂಸ್ ಮಾಡಬೇಕು ಅಂದರೆ ರೀಜಿಯನ್ನ ಚೇಂಜ್ ಮಾಡಿಕೊಂಡು, ನಮ್ಮ ದೇಶ ಇಂಡಿಯಾ ಅಲ್ಲ ಬೇರೆ ದೇಶ ಅಂತ ಸೆಟ್ಟಿಂಗಲ್ಲಿ ಚೇಂಜ್ ಮಾಡಿ, ಲ್ಯಾಂಗ್ವೇಜನ್ನು ಭಾಷೆನ ಚೇಂಜ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಬಟ್ ಸ್ಯಾಮ್ಸಂಗ್ ಅಷ್ಟು ಟೂಲ್ಸ್ಗಳು ಇಲ್ಲ. ಸೊ ಇದರಲ್ಲಿರುವಂಥ ನೋಟ್ ಅಸಿಸ್ಟ್ ಫೀಚರ್ ಆಗಿರ್ಬೋದು, ಡ್ರಾಯಿಂಗ್ ಅಸಿಸ್ಟು ಮತ್ತು ಸಮ್ಮರೈಸ್ ಮಾಡುವಂಥ ಫೀಚರ್ ಕೆಲವೊಂದು ಇದರಲ್ಲೂ ಇದೆ ಆಯಿತಾ. ಬಟ್ ಇದರಲ್ಲೂ ಇರೋಷ್ಟಿಲ್ಲ ಅಂತೀನಿ ಆಯಿತಾ. ಸೊ ಮೊನ್ನೆ ರೀಲ್ಸಲ್ಲೆಲ್ಲ ಹೆವಿ ಪಾಪ್ಯುಲರ್ ಆಗ್ತಾಯಿದೆ. ಸೊ ಈ ಸ್ಯಾಮ್ಸಂಗ್ನಲ್ಲಿ ನೀವು ಮುಖವನ್ನು ಈ ರೀತಿ ಒಂದು ಫೋನಿಂದ ಕವರ್ ಮಾಡಿಕೊಂಡು ನೀವು ಆಬ್ಜೆಕ್ಟ್ ಎರೇಸನ್ನು ಮಾಡಿದ್ರೆ ಆ ಮುಖವನ್ನು ಕಂಪ್ಲೀಟಾಗಿ ಜನ್ರೇಟ್ ಮಾಡುತ್ತೆ ಈ ಒಂದು ಸ್ಯಾಮ್ಸಂಗು. ಆದರೆ ಈ ಐಫೋನು ಆ ರೀತಿ ಮಾಡ್ತಾ ಇಲ್ಲ ಅನ್ನೋ ಒಂದು ರೀಲ್ಗಳು ತುಂಬ ವೈರಲ್ ಆಗ್ತಾಯಿತ್ತು. ಹೌದು, ಆ್ಯಕ್ಚುಲಿ ನಿಜ. ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾಮ್ಸಂಗ್ ಈ ಆಬ್ಜೆಕ್ಟನ್ನು ಎರೇಸ್ ಮಾಡೋದ್ರ ಜೊತೆಗೆ ಅಲ್ಲಿ ಆಬ್ಜೆಕ್ಟನ್ನು ಆ್ಯಡ್ ಕೂಡ ಮಾಡುತ್ತೆ, ಅದನ್ನು ಜನ್ರೇಟ್ ಕೂಡ ಮಾಡುತ್ತೆ. ಬಟ್ ಈ ಆಪಲ್ನಿದೆ ಬರೀ ಎರೇಸ್ ಮಾಡ್ತಾ ಇದೆ, ಜನ್ರೇಟ್ ಮಾಡ್ತಿಲ್ಲ ಆಯಿತಾ. ಸೊ ಎರಡೇ ಡಿಫ್ರೆನ್ಸು. ಒಟ್ಟಿನಲ್ಲಿ AI ಕಣ್ಣು ಮುಚ್ಕೊಂಡು ಸ್ಯಾಮ್ಸಂಗ್ ಬೆಂಕಿ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ, ಸೊ ಬ್ಯಾಟ್ರಿ ವೈಸು ಆನ್ ಪೇಪರ್ ಹೌದು ಸ್ಯಾಮ್ಸಂಗಲ್ಲಿ ಸ್ವಲ್ಪ MAH ಕೆಪಾಸಿಟಿ ಜಾಸ್ತಿ ಇದೆ, ಬಟ್ ಅದು ಮ್ಯಾಟ್ರ್ ಆಗಲ್ಲ. ಈ ಫೋನ್ ಎಷ್ಟು ಆಪ್ಟಿಮೈಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಸ್ಯಾಮ್ಸಂಗಲ್ಲಿ ನಮಗೆ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದ್ದರೆ, ಆಪಲ್ನಲ್ಲಿ 4685 mAh ಕೆಪಾಸಿಟಿಯಷ್ಟು ಬ್ಯಾಟ್ರಿ ಸಿಗ್ತಾ ಇದೆ. ಸ್ಯಾಮ್ಸಂಗ್ ದೊಡ್ಡದಿರ್ಬೋದು, ಬಟ್ ಎರಡು ಕೂಡ ತುಂಬ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. ಈ ಎರಡು ಫೋನ್ಗಳ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗ್ತಿಲ್ಲ. ಸ್ಯಾಮ್ಸಂಗ್ ಫೋನ್ ಏನಿದೆ ಇದು 45 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್ ಆದರೆ, ಇದು ಐಫೋನ್ 30 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್ ಆಗುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಸ್ವಲ್ಪ ಸ್ಯಾಮ್ಸಂಗಲ್ಲಿ ಜಾಸ್ತಿ ಇದೆ. ವೈರ್ಲೆಸ್ ಚಾರ್ಜಿಂಗ್ ಬಂತು ಅಂದರೆ ಐಫೋನ್ ಕೇವಲ 15 ವ್ಯಾಟಲ್ಲಿ ಮ್ಯಾಕ್ಸೇಫ್ ಚಾರ್ಜ್ ಆಗುತ್ತೆ. ಸ್ಯಾಮ್ಸಂಗಲ್ಲಿ ಯಾವುದೇ ಮ್ಯಾಕ್ಸೇಫ್ ಇಲ್ಲ, ಬಟ್ ಈ ಫೋನ್ನ ನೀವು 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಮಾಡ್ಬೋದು. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ನಮಗೆ ಸ್ಯಾಮ್ಸಂಗಲ್ಲಿ ಸಿಗ್ತದೆ, ಐಫೋನಲ್ಲಿ ಸಿಗ್ತಾಯಿಲ್ಲ. ಮ್ಯಾಕ್ಸೇಫ್ ತುಂಬ ಯೂಸ್ ಆಗುತ್ತೆ ಆಯಿತಾ. ನಿಮ್ಗೆ ಬೇಕು ಅಂದರೆ ಸ್ಯಾಮ್ಸಂಗ್ಲಿ ಮ್ಯಾಕ್ಸೇಫ್ ಇರುವಂಥ ಕೇಸನ್ನು ಹಾಕೊಂಡ್ಬಿಡ್ಬೇಕಾದ್ರೆ ನೀವು ಆ ಮ್ಯಾಗ್ನೆಟನ್ನು ಯೂಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು, ಚಾರ್ಜಿಂಗ್ ಎಲ್ಲ ಎರಡು ಕೂಡ ತುಂಬ ಮೇಜರ್ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಸ್ಪೀಕರ್ ಎರಡೂ ಚೆನ್ನಾಗಿದೆ, ಸ್ಟಿರಿಯೋ ಕ್ವಾಲಿಟಿ ಎರಡು ಕೂಡ ಜೋರಾಗಿ ಕೇಳುತ್ತೆ, ತುಂಬ ಕ್ರಿಸ್ಪ್ ಆಗಿದೆ, ಸೂಪರ್ ಅಂತೀನಿ. ಕನೆಕ್ಟಿವಿಟಿಗೆ ಬಂದರೆ ಎರಡರಲ್ಲೂ ಕೂಡ ನಮಗೆ Wi-Fi 7 ಸಿಗ್ತಾ ಇದೆ. ಬ್ಲೂಟೂತ್ 5.4 ಸ್ಯಾಮ್ಸಂಗು, 5.3 ಐಫೋನು.
NFC ಎರಡರಲ್ಲೂ ಇದೆ, ಅವಶ್ಯಕತೆ ಇರುವಂಥ ಎಲ್ಲ 5G ಬ್ಯಾಂಡ್ಗಳ ಸಪೋರ್ಟ್ ಇದೆ, ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಷ್ಟು ಈ ಎರಡು ಫೋನ್ಗಳದ್ದು ಕೆಲವೊಂದು ಮೇನ್ ಫೀಚರ್ಸ್ ಆಯಿತಾ. ನೋಡಿ, ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಒಂದು ಟಾಪ್ ನಾಚ್ ಫೋನ್ ಬೇಕಾ, ಸದ್ಯಕ್ಕಿದೆ ಟಾಪು. ಐಫೋನಲ್ಲಿ ಬೇಕಾ, ಇದೆ ಟಾಪು. ಈ ಎರಡರಲ್ಲಿ ಯಾವುದನ್ನು ಚೂಸ್ ಮಾಡಲಿ ಅಂತ ನೀವು ಕನ್ಫ್ಯೂಷನ್ ಆಗಿದ್ದೀರಾ ಅಂದರೆ ನಾನು ಹೇಳೋದು ಇಷ್ಟೇ, ನೀವೇನು ಪರ್ಪಸ್ಸಿಗೆ ಫೋನ್ನ ತೊಗೋತಾ ಇದ್ದೀರಾ, ಒಂದು ವೀಡಿಯೋ ಶೂಟಿಂಗ್ ಪರ್ಪಸ್ಸಾ, ಐಫೋನ್ ತೊಗೊಳ್ಳಿ. ಕ್ಯಾಮ್ರಾ ಮತ್ತು ಓವರಾಲ್ ಫೋನ್ ಎಕ್ಸ್ಪೀರಿಯೆನ್ಸ್ ನನಗೆ ಬೇಕಾ, ನನಗೆ ಬೋರ್ ಆಗಬಾರ್ದು, ಲಾಂಗ್ ಟರ್ಮ್ ಯೂಸ್ ಮಾಡಬೇಕು, ಕಸ್ಟಮೈಸೇಷನ್ ಆಪ್ಷನ್ ಬೇಕು, AI ಚೆನ್ನಾಗಿರಬೇಕು, ಈ ಸ್ಯಾಮ್ಸಂಗ್ S25 ಅಲ್ಟ್ರಾ ತೊಗೊಳ್ಳಿ. ಸೊ ನಿಮ್ಮ ನೀಡಿಗೆ ತಕ್ಕಂಗೆ ಫೋನ್ನ ಚೂಸ್ ಮಾಡಿ. ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಸ್ಯಾಮ್ಸಂಗ್ ಚೂಸ್ ಮಾಡ್ತೀನಿ. ಇದು ನೀವು ಬಯಾಸ್ಟ್ ಅಂತ ನಾವು ಬೇಕಾದ್ರೆ ಅನ್ಕೋಬೋದು. ಏನಕ್ಕೆ ಅಂದರೆ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ನಾನು ಐಫೋನ್ ಯೂಸ್ ಮಾಡಿ ನನಗೆ ಬೋರ್ ಹಿಡಿದಿದೆ ಆಯಿತಾ, ಹಂಗಂತ ಇದು ಕೆಟ್ಟ ಫೋನ್ ಅಂತ ಅಲ್ಲ, ಟಾಪ್ ನಾಚ್ ಫೋನ್ ಗುರು ಇದು. ನಾನು ಎಷ್ಟೇ ಈ ಐಫೋನಿಗೆ ಬೈದ್ರೂ ಹೌದು ಅವ್ರದ್ದು ಓವರ್ ಪ್ರೈಸ್ಡ್ ಇರುತ್ತೆ, ಎಲ್ಲ ಇರುತ್ತೆ, ಒಪ್ಕೋತೀನಿ ಆಯಿತಾ. ಈ ಸ್ಯಾಮ್ಸಂಗ್ ಕಂಪೇರ್ ಮಾಡಿಕೊಂಡ್ರೆ 10,000-15,000 ಸಾವಿರ ರೂಪಾಯಿ ಈಗಲೂ ಕೂಡ ಎಕ್ಸ್ಪೆನ್ಸಿವೇ ಇದು ಆಯಿತಾ, ಎಕ್ಸ್ಪೆನ್ಸಿವೇ ಐಫೋನು. ಬಟ್ ಸ್ಟಿಲ್ ಐಫೋನ್ ಒಳ್ಳೆ ಫೋನೇ. ನಿಮ್ಮ ನೀಡಿಗೆ ತಕ್ಕಂಗೆ ನೀವು ಫೋನ ಚೂಸ್ ಮಾಡಿ ಅಷ್ಟೇ, ತುಂಬ ಸಿಂಪಲ್ ಅದು. ತಲೆ ಕೆಡ್ಸ್ಲಾಕ್ ಹೋಗ್ಬೇಡಿ, ತುಂಬ ಸಿಂಪಲ್ಲು. ನಿಮ್ಗೆ ಅವಶ್ಯಕತೆ ಏನಿದೆ ಅದನ್ನು ನೋಡ್ಕೊಂಡು ಚೂಸ್ ಮಾಡಿ. ಶೋಕಿಗೋಸ್ಕರ ಐಫೋನ್ ಬ್ರ್ಯಾಂಡ್ ಲೋಗೋ ನೋಡಪ್ಪ ಇಲ್ಲಂದು ನಾನು ಐಫೋನ್ ತೊಗೊಂಡಿದ್ದೀನಿ ಲೋಗೋ, ಈ ಶೋ ಆಫ್ ಮಾಡೋಕ್ಕೆ ತೊಗೊಳ್ಕೋಬೇಡಿ ಅಷ್ಟೇ. ಮೆಜಾರಿಟಿ ಜನ ತೊಗೊಳ್ಳೋದೇ ಆ ರೀಸನ್ಗೆ, ಅದಕ್ಕೆ ಬೈಯೋದು ನಾನು. ಐಫೋನ್ನ ಶೋಕಿ ಮಾಡೋಕ್ಕೆ ತಗೋಬೇಡಿ. ಅವಶ್ಯಕತೆ ಇದೆಯಾ, ನೀಡಿದೆಯಾ, ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು 1,20,000 30,000 ಕೊಟ್ಟು ತಗೋತಾ ಇರ್ತೀರಾ. ಅವಶ್ಯಕತೆ ಇದ್ರೆ ತೊಗೊಳ್ಳಿ. ಸುಮ್ಮನೆ ಲೋನ್ಗಿನ್ ಮಾಡಿಕೊಂಡು EMI ಮಾಡ್ಕೊಂಡು ತಗೊಳ್ಳೋ ಅವಶ್ಯಕತೆ ಇಲ್ಲ. ಲೋನ್ ಮಾಡ್ಕೊಂಡು 2 ಫೋನು ತಗೋಬೇಡಿ ಅಂತೀನಿ ಆಯಿತಾ. 2 ಫೋನ್ ತಗೋಬೇಡಿ ಲೋನ್ ಮಾಡ್ಕೊಂಡು. ದುಡ್ಡಿದೆಯಾ ತೊಗೊಳ್ಳಿ. ನಿಮ್ಮ ಸಂಬಳ 1,00,000 ರೂಪಾಯಿ ಮೇಲಿದೆಯಾ ತೊಗೊಳ್ಳಿ ಆಯಿತಾ. ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಮಾಮೂಲಿ ಒಂದು 20-30 ಸಾವಿರ ರೂಪಾಯಿಗೆ ಬರ್ತವೆ ಫೋನ್ಗಳು, ಫ್ಲ್ಯಾಗ್ಶಿಪ್ ಕಿಲ್ಲರ್ ಫೋನ್ಗಳು, ಅವನ್ನು ತಗೋಬೋದು. ಇದಿಷ್ಟು ಈ 2 ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳನ್ನ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.